ಏನ್ ಬಂದಿದೆ ತೀರ್ಪು? ಲೋಕಾಯುಕ್ತ ತನಿಖೆಗೆ ಎಷ್ಟು ದಿನ? 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ತನಿಖೆಗೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ಥರದ ಇನ್ವಾಲ್ವ್ಮೆಂಟು ಇಲ್ಲ. ಏನಾದ್ರು ಆಫೀಸರ್ಸ್ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದು ಅಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್. ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್. ದಟ್ ಈಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ. ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕ್ ಎಲ್ಲಿ ಬರೋಕ್ಕಾಗ್ತದೆ? ಇನ್ವೆಸ್ಟಿಗೇಷನ್ ಆಗಬೇಕು. ಅವ್ರ ಅಭಿಪ್ರಾಯನ ಕೆಲವರು ಏನು ಮಂಡನೆ ಮಾಡಿದ್ದಾರೆ ಅದನ್ನು ತಿಳಿಸಿರ್ಬೋದು ಅಷ್ಟೇ. ಇಟ್ ಈಸ್ ನಾಟ್, ದೇ ಹ್ಯಾವ್ ನಾಟ್ ಪಾಯಿಂಟೆಡ್ ಔಟ್ ದಟ್ ಚೀಫ್ ಮಿನಿಸ್ಟರ್ ಹಸ್ ಡನ್ ಎನಿಥಿಂಗ್ ರಾಂಗ್. ರಾಜಕಾರಣ ರಾಜಕಾರಣ ಮಾಡ್ತಾ ಇರ್ತಾರೆ. ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಪಕ್ಷ ಎರಡೂ ಪಕ್ಷಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲ ಎಂಎಲ್ಎಗಳು ಎಂಎಲ್ಸಿಗಳು ಎಲ್ಲ ಪ್ರತಿಭಟನೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಸಿಎಂ ರಿಸೈನ್ ಮಾಡಬೇಕು ಅನ್ನೋದು ಅವ್ರ ಒತ್ತಾಯ. ಎಲ್ಲಿಗೆ? ಗಾಂಧಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರ ಒತ್ತಾಯ ಇರತಕ್ಕಂಥದ್ದು ತನಿಖೆ ಆಗುವಾಗ ಆ ಸ್ಥಾನದಲ್ಲಿ ಇರಬಾರದು. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ, ಎಲ್ಲರೂ ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ, ಪಟ್ಟಿ ಕೊಡೋಣ. ಥ್ಯಾಂಕ್ ಯು.